Hi guys, what's up? Welcome back to our YouTube channel. ನಮಸ್ಕಾರ ಎಲ್ರಿಗೂ. ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ ನಾವು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದೀವಲ್ಲ, ಸೊ ಅದಕ್ಕೆ ಸ್ವಲ್ಪ ಶಾಪಿಂಗ್ ಮಾಡ್ಬೇಕಾಗಿದೆ, ಆಮೇಲೆ ಕರೆನ್ಸಿ ಎಕ್ಸ್ಚೇಂಜ್ ಅಂಡ್ ಒಂದ್ ಸ್ವಲ್ಪ ಕ್ವಿಕ್ ಸ್ನಾಕ್ಸ್ ಆಲ್ಸೋ ಹೋಗೋಣ ಅಂತ. ನಾನ್ ನಿಮ್ಮನ್ನ ಎಲ್ಲಾರ್ಗು ನನ್ನ ಫೇವರೇಟ್ ಫುಡ್ ಸ್ಪಾಟ್ ಕರ್ಕೊಂಡು ಹೋಗ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಯಾ ಆಕ್ಚುಲಿ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಆಲ್ಸೋ ಇವತ್ತು ಶಾಪಿಂಗ್ ಹೋಗ್ತಾ ಇರ್ತೀವಲ್ಲ, ವಿ ಆರ್ ಪ್ಲಾನಿಂಗ್ ಟು ಶಾಪ್ ಓನ್ಲಿ 40%, ಯಾಕಂದ್ರೆ ವಿ ವಾಂಟ್ ಟು ಶಾಪ್ ದ ರೆಸ್ಟ್ ಆಫ್ ದ 60% ಇನ್ ದಟ್ ಪ್ಲೇಸ್ ದಟ್ ವಿ ಆರ್ ಗೋಯಿಂಗ್. ಬಿಕಾಸ್ ಅಲ್ಲಿ ಕಲ್ಚರ್ ಎಲ್ಲ ಚೆನ್ನಾಗಿರುತ್ತಲ್ಲ, ಅಲ್ಲಿನ ಸ್ಟೈಲ್ ಹೆಂಗಿದೆ, ಔಟ್ಫಿಟ್ಸ್ ಇಲ್ಲ ಅವ್ರದ್ದು ಒಂದು ಟ್ರೆಡಿಷನಲ್ ಔಟ್ಫಿಟ್ ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲ ಸ್ವಲ್ಪ ಶಾಪ್ ಮಾಡೋಣ ಅಂತ. ಸೊ ಟುಡೇ ವಿ ವಿಲ್ ಬಿ ಶಾಪಿಂಗ್ ಓನ್ಲಿ 40% ಆಫ್ ದ ಔಟ್ಫಿಟ್ಸ್. ಈ ಜಾಗನ ಏನಂತಾರೆ? ಇದು ಮಿನಿ ಬಾಂಗ್ಲಾದೇಶ್. ಮಿನಿ ಬಾಂಗ್ಲಾದೇಶ್. ಶಾಪಿಂಗ್ ಎಷ್ಟು ಪೆಂಡಿಂಗ್ ಇದೆ, ಆದ್ರೆ ಇವ್ನ್ ನೋಡಿ ತಿನ್ನೋದ್ ನೋಡಿದ ತಕ್ಷಣ ನಿಂತ್ಕೊಂಡ್ಬಿಡ್ಬೇಕು, ತಿನ್ಬಿಡ್ಬೇಕು. ಇವಾಗ ಇದ್ದಾದ್ಮೇಲೆ ಇಲ್ಲಿ ಹೋಗ್ತಾನಂತೆ. ಸರಿ, ಆರ್ಡರ್ ಮಾಡು. ನಾವಿಲ್ಲಿ ಆರ್ಡರ್ ಮಾಡ್ತಿರುವಾಗ ವಿ ಜಸ್ಟ್ ಸಾ 2 kids ಆಯ್ತಾ, ಅಲ್ಲಿ ಹೋಗ್ತಿದ್ದಾರೆ. ಪ್ರೈವಸಿಗೆ ನಾವು ಅವ್ರನ್ನ ರೆಕಾರ್ಡ್ ಮಾಡಿಲ್ಲ, ಬಟ್ ಅವರೇ ಬಂದು ಅವರೇ ಆರ್ಡರ್ ಮಾಡಿ ಅವರೇ ಜಿಪೇ ಎಲ್ಲ ಮಾಡ್ಕೊಂತ ಇದ್ದಾರೆ. ನನ್ಗೆ ಆ ವಯಸ್ಸಲ್ಲಿ ಫೋನ್ ಯೂಸ್ ಮಾಡಕ್ಕೂ ಬರ್ತಾ ಇರ್ಲಿಲ್ಲ. ದಟ್ ಟು ದೇ ಆರ್ ವಾಟ್ ಹಾರ್ಡ್ಲಿ ಒಂದು 3rd ಸ್ಟ್ಯಾಂಡರ್ಡ್ ಇರ್ತಾರೆ ಅಷ್ಟೇ. ಕ್ರೇಜಿ. ಓಕೆ, ಟೈಮ್ ಫಾರ್ ಸಮ್ KFC. Your name? Sanjan. Sanjan. One more person is there, but they're very shy, so I'm not covering them. Look at this. ಸಗದಾಗಿದೆಯಲ್ಲ, ಕ್ಯೂಟ್ ಆಗಿದೆ. 2-3 ಪ್ಲೇಸ್ ಶಾಪಿಂಗ್ ಹೋದ್ವಾ, ಅಲ್ಲಿ ನೋಡಿದ್ರೆ ಒಂದೊಂದು ಪ್ರಾಡಕ್ಟ್ ಮಾತ್ರ ಒಂದೊಂದು ಪ್ಲೇಸ್ ಡಿಫ್ರೆಂಟ್ ಪ್ಲೇಸ್ ಅಲ್ಲಿ ಇಸ್ಕೊಬೇಕಿತ್ತು ಅಂತ ಅದನ್ನ ಶೂಟ್ ಮಾಡಕ್ ಆಗ್ಲಿಲ್ಲ. ಆಗ್ಲೇ ರಾತ್ರಿ ಆಗೋಗ್ಬಿಟ್ಟಿದೆ. ಅದಕ್ಕೆ ಇವಾಗ ಒಂದು ಮಾಲ್ಗೆ ಹೋಗ್ತಾ ಇದೀವಿ. ಒಂದೇ ಜಾಗದಲ್ಲಿ ಇನ್ನ ಜಾಸ್ತಿ ಏನಾದ್ರು ಇಸ್ಕೊಬಹುದು ಅಂತ. ಸೊ ಅದನ್ನ ಶೂಟ್ ಮಾಡಕ್ ಟ್ರೈ ಮಾಡ್ತೀನಿ. ಅಂಡ್ ಇಫ್ ಯು ಸಿ ಮೈ ಪ್ರೀವಿಯಸ್ ವ್ಲಾಗ್ಸ್ ಅಲ್ಲ, ಒಂದು ಫೇವ್ರೆಟ್ ಫುಡ್ ಸ್ಪಾಟ್ ಬೇರೆ ಇತ್ತು, ಮೆಲ್ಟನ್ ಚೀಸು ಏನೋ ಅದು. ಸೊ ಅಲ್ಲಿ ಡಿನ್ನರ್ ಮುಗಿಸ್ಕೊಂಡು ವಿಲ್ ಎಂಡ್ ಆರ್ ಡೇ ಅಂತ. ಹೊಸಕೋಟೆಯಲ್ಲಿ ಟ್ರಾಫಿಕ್ ಎಷ್ಟಿದೆ ಗೊತ್ತಾ? ವೇಟ್ ಅಲ್ಲಿ ಟ್ರೈ ಶೋಯಿಂಗ್ ಇಟ್. ಹೆವಿ ಟೋಲ್. ಆಗ್ಲೇ ನಿದ್ದೆ ಬರ್ತಿದೆ ಅಲ್ಲ, ಸೋ ಡ್ಯಾಮ್ ಟಯರ್ಡ್ ಆಗ್ಲೇ. ಬಟ್ ಏನ್ ಮಾಡೋದು, ಟ್ರಿಪ್ಗೆ ಎಕ್ಸೈಟ್ಮೆಂಟ್ ಅಲ್ಲಿ ಅದೆಲ್ಲ ಸ್ವಲ್ಪ ಸೈಡ್ ಅಲ್ಲಿ ಇಟ್ಬಿಟ್ಟು ಶಾಪಿಂಗ್ ಎಲ್ಲ ಮಾಡ್ಬೇಕಿದೆ. ಇವ್ನು ಇವಾಗ ಏನ್ ಮಾಡೋದಾಗುತ್ತಾ, ಒಂದು ಗಾಗಲ್ಸ್ ಅಂಗಡಿ ಒಳಗಡೆ ಹೋದ್ನಾ, ಯಾರು ಇದ್ದಿಲ್ಲ, ಇವ್ನ್ ಮಾತ್ರ ಕಸ್ಟಮರ್ ಅಂತ ಹೇಳ್ಬಿಟ್ಟು ಏನು ಇಸ್ಕೊಂದಿರ ಬರಕ್ ಆಗಿಲ್ಲ ಅಂತ 2 ಇಸ್ಕೊಂಡ್ ಬಂದಿದ್ದಾನೆ ಆಲ್ರೆಡಿ. ಗಾಗಲ್ಸ್ ಇಷ್ಟ, ಬಟ್ ಇಟ್ ವಾಸ್ ಅನ್ನೆಸೆಸರಿ ಅಲ್ವಾ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಖಾಲಿ ಇತ್ತಂತ ಅಂಗಡಿ, ಬೇರೆ ಕಸ್ಟಮರ್ ಸಿಗ್ಲಿಲ್ಲ ಅವ್ರಿಗೆ. ಇವ್ನ್ ಬಕ್ರ ಆಗ್ಬಿಟ್ಟು ಬಂದವ್ರು. ನೋಡಿ, ಇದೆ 2 ಗಾಗಲ್ಸ್. ಆಕ್ಚುಲಿ ನಾನೇ ತಗೊಂಡೆ, ಬಟ್ ಇವನಿಂದಾನೆ ನಾನ್ ತಗೊಂಡಿದ್ದು, ಇಲ್ಲಾಂದ್ರೆ ನಾನು ತಗೊಂಡಿರಲ್ಲ. ಐ ಲೈಕ್ ಬಿಗ್ ಫ್ರೇಮ್ಸ್ ಲೈಕ್ ದಿಸ್. ನಿಂಗೂ ಇಷ್ಟ ಆಯ್ತಾ? ನಂಗೆ ತುಂಬಾ ಇಷ್ಟ ಆಯ್ತು. ಆಲ್ಸೋ ದಿಸ್ ಇಸ್ ದ ಪ್ಲೇಸ್ ದಟ್ ಐ ವಾಸ್ ಟೆಲಿಂಗ್, ನಮ್ಗೆ ಫೇವರೇಟ್ ಅಂತ. ರೀಸೆಂಟ್ ಟೈಮ್ಸ್ ಅಲ್ಲಿ ಕರೆಂಟ್ ಲೈಕ್ ತುಂಬಾ ಫೇವರೇಟ್ ಆಗಿರೋ ಪ್ಲೇಸ್. ಆಮೇಲೆ ಶೋ ಇನ್ ಯೋರ್ ಫೋನ್ ವಾಟ್ಸ್ ದ ಟೈಮ್. ಈಸ್ ಯಾರ್ನಿಂಗ್. ಅಷ್ಟು ಟೈಮ್ ಆಗಿದೆ. ಇಟ್ಸ್ ಆಲ್ರೆಡಿ 10 o'clock. It's 10 o'clock and look at the rush mall ಅಲ್ಲಿ. ನಾವು ಸಂಡೇ ಇನ್ನೊಂದ್ ಏನ್ ಗೊತ್ತಾ, ನಾವು ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಇವತ್ತು ಫುಲ್ ಡೇ ಶಾಪಿಂಗ್ ಅಲ್ಲೇ ಮುಗೀತು. ಸೊ ವಿ ವರ್ ಸೋ ಟಯರ್ಡ್ ದಟ್ ಕರೆನ್ಸಿ ಎಕ್ಸ್ಚೇಂಜ್ ಇವತ್ತು ಮಾಡಕ್ ಆಗಲ್ಲ. ಆಲ್ಸೋ ಫುಲ್ ಲೇಟ್ ಆಗ್ಬಿಟ್ಟಿದೆ. ಸೊ ನಾವ್ ಇವತ್ತು ಮನೆಗೆ ಡೈರೆಕ್ಟ್ ಆಗಿ ಹೋಗ್ತೀವಿ. ನಾಳೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ತೀವಿ. ಆ ವಿಡಿಯೋನ ಇದಕ್ಕೆ ಅಟ್ಯಾಚ್ ಮಾಡ್ತೀನಿ. ಇನ್ ದ ಸೇಮ್ ವ್ಲಾಗ್. ನಿನ್ನೆ ಮನೆಗೆ ರೀಚ್ ಆಗೋದು ಲೇಟ್ ಆಗೋಯ್ತಲ್ಲ, ಸೊ ಇವತ್ತು ಗಂಟೆ ರಾತ್ರಿ ಆಯ್ತು ನಮ್ ಟ್ರಾಫಿಕ್ಗೆ. ಸೊ ನಾವ್ ಇವತ್ತು ಕರೆನ್ಸಿ ಎಕ್ಸ್ಚೇಂಜ್ ಮಾಡಿ ತಿರ್ಗಾ ಸ್ವಲ್ಪ ಸ್ನಾಕ್ಸ್ ಮಾಡಿ, ಆಮೇಲೆ ಒಂದ್ ಸ್ವಲ್ಪ ಸ್ನಾಕ್ಸ್ ಮಾಡಿ ಅಂದ್ರೆ ಮಾಡೋದಲ್ಲ, ತಿನ್ನೋದು ಸ್ನಾಕ್ಸ್ ತಿಂದು ದಟ್ಸ್ ಇಟ್. ಆಮೇಲೆ ಮನೆಗೆ ಹೋಗಿ ಪ್ಯಾಕಿಂಗ್ ಮಾಡ್ಬೇಕು. ಅಲ್ಸಿ ಅದನ್ನ ಒಂದ್ ಸಪರೇಟ್ ವ್ಲಾಗ್ ಮಾಡಕ್ ಆಗುತ್ತಾ, ಇಲ್ಲ ಇದ್ರಲ್ಲೇ ತಿರ್ಗಾ ಅಟ್ಯಾಚ್ ಮಾಡಂಗಿದ್ರು ಇಲ್ಲ ಸಪರೇಟ್ ಮಾಡ್ತೀವಿ. We were excited, but after looking at this, we are much more excited. ಆ ಪ್ಲೇಸಿಗೆ ಹೋಗಿ ಸ್ಪೆಂಡ್ ಮಾಡಬೇಕು ಬೇಗ ಅಂತ.
ಫ್ರಮ್ ಮೈ 6th ಸ್ಟ್ಯಾಂಡರ್ಡ್. ಆಕ್ಚುಲಿ ಏನಂದ್ರೆ ತಿನ್ಕೊಂಡು ಬಂದಿರೋ ಕೆಲಸ ಮರ್ತೋಗಿದ್ದು. ಇವನ್ ಕೆಲ್ಸಕ್ಕೆ ಬಂದಿದ್ದೀರಿ, ನಮ್ದು ಇನ್ನ ಕಂಪ್ನಿದೊಂದು ಕೊರಿಯರ್ ಮಾಡ್ಬೇಕಾಗಿತ್ತು, ತಿನ್ಕೊಂಡಿದ್ದಾಳೆ. ಇವಾಗ ನಾನು ನಿನ್ ಕೆಲ್ಸ ತಾನೇ ಮಾಡ್ತಾ ಇದ್ದೀನಿ. ಆಫ್ ಮಾಡಿಸ್. ಏನ್ ಮಾಡ್ತಾ ಇದೀಯ? ತಗೊಳ್ಳೋಣ. ಮಕ್ರೂನ್ಸ್ ಆಕ್ಚುಲಿ ಇದು ವೈಟ್ ಫೀಲ್ಡ್ ಅಲ್ಲಿ ಅಂದ್ರೆ ಗ್ಲೆನ್ಸ್ ಎಲ್ಲ ಚೆನ್ನಾಗಿರುತ್ತೆ, ಬಟ್ ಇದು ಅಮ್ಮಾಸ್ ಇಸ್ ಆಲ್ಸೋ ನೋನ್ ಪ್ಲೇಸ್ ಅಲ್ಲ, ಸೊ ಇಲ್ಲೂ ಟ್ರೈ ಮಾಡೋಣ ಅಂತ ನಾನು ಮಾತಾಡ್ತಾ ಇದ್ದೀನಿ. ಇವಾಗೆಲ್ಲ ಇರು, ಇವಾಗೆಲ್ಲ ಸ್ಯಾಂಡ್ವಿಚ್ ನೋಡಿ ಎಷ್ಟು ಚೆನ್ನಾಗಿದೆ. ಇಷ್ಟೇ ನ್ಯೂ ಲಾಂಚ್. ಅದನ್ನ ನಾನು ಒಂದ್ ಬೈಟ್ ಅಲ್ಲಿ ತಿನ್ಬಿಡ್ತೀನಿ. ನಾನೇ ತಿನ್ಬಿಡ್ತೀನಿ. ಆಲ್ ದಿಸ್ ಕ್ಯೂಟ್ ಸ್ಟಫ್ ಲಾಂಚ್ ಮಾಡಿದ್ದಾರೆ ಇವಾಗ ಅಮ್ಮ ಪೇಸ್ಟ್ರಿ. ಆಕ್ಚುಲಿ ಒಂದ್ ನಿಮಿಷ ತೋರಿಸ್ತೀನಿ. ಅಪ್ಪ ಅದನ್ನ ಏನಕ್ಕೆ 3 ತಗೊಂಡಿದ್ಯಾ? ಇಷ್ಟ ಅಲ್ವಾ? ಹಸ್ಬೆಂಡ್ ಗೋಲ್ಸ್. ನಾನು ಆಕ್ಚುಲಿ 1 ಇಸ್ಕೊಂಡೆ. ಓಕೆ, ಚೆನ್ನಾಗಿದೆ ಟೇಸ್ಟ್ ಅಂತ ಅಂದಿದ್ಕೆ ತಿರ್ಗಾ ಹೋಗ್ಬಿಟ್ಟು 3 ಇಸ್ಕೊಂಡ್ ಬಂದಿದ್ದಾನೆ. ನಾವ್ ಶಾಪ್ ಮಾಡ್ಕೊಂಡ್ ಬಂದಿದ್ದು ಇಷ್ಟು ಬಟ್ಟೆಗಳಿದೆ. ಸೊ ಇಷ್ಟು ಬಟ್ಟೆಗಳದನ್ನು ಇವಾಗ ಟ್ಯಾಗ್ ಎಲ್ಲ ರಿಮೂವ್ ಮಾಡಿ ಪ್ಯಾಕ್ ಮಾಡ್ಬಿಟ್ಟು ವಿಲ್ ಗೆಟ್ ರೆಡಿ ಫಾರ್ ಆ ಟ್ರಿಪ್. ಪ್ಯಾಕಿಂಗ್ ಎಲ್ಲ ನೀವು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೋಡ್ತೀರಾ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಕಮೆಂಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. See you all in the next video. Bye bye.